ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಅರುಂಡಿ. ಉಪಚುನಾವಣೆ ಸಮರದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ತೀವ್ರ ಹೀನಾಯ ಸೋಲಾಗಿಬಿಟ್ಟಿದೆ. ಅದಕ್ಕೆ ಕಾರಣಗಳೇನು ಅನ್ನೋದು ಕೂಡ ನಾವು ಚರ್ಚೆ ಮಾಡಬೇಕಾಗುತ್ತೆ. ತೀವ್ರ ಪೈಪೋಟಿಗೆ ಜಿದ್ದಾಜಿದ್ದಿಗೆ ಸಾಕ್ಷಿಯಾಗಿದ್ದಂಥ ಕ್ಷೇತ್ರ ಅಂದರೆ ಚನ್ನಪಟ್ಟಣ ಕ್ಷೇತ್ರ. ಒಂದು ಕಡೆ ಕಾಂಗ್ರೆಸ್ ಹಾಗೂ NDA ಮಿತ್ರ ಪಕ್ಷಗಳ ಪ್ರತಿಷ್ಠೆಯ ಕಣವಾಗಿದ್ದಂಥ ಚನ್ನಪಟ್ಟಣದಲ್ಲಿ ಕೊನೆಗೂ DCM DK ಶಿವಕುಮಾರ್ ಮತ್ತು ಯೋಗೇಶ್ವರ್ಗೆ ಪ್ರತಿಷ್ಠೆಯ ಗೆಲುವು ಸಿಕ್ಕಂತಾಗಿಬಿಟ್ಟಿದೆ. ಈ ಮೂಲಕ ಕೇಂದ್ರ ಸಚಿವ HD ಕುಮಾರಸ್ವಾಮಿಗೆ ಟಕ್ಕರ್ ಕೊಡುವಲ್ಲಿ CP ಯೋಗೇಶ್ವರ್ ಯಶಸ್ವಿ ಕೂಡ ಆಗಿದ್ದಾರೆ. ಸ್ನೇಹಿತರೆ, ಚನ್ನಪಟ್ಟಣ ಚುನಾವಣಾ ಕ್ಷೇತ್ರದಲ್ಲಿ ಒಟ್ಟು ಮತ ಚಲಾವಣೆಯಾಗಿದ್ದು 2,06,000 ಮತಗಳು. CP ಯೋಗೇಶ್ವರ್ ಈಗಾಗಲೇ 1 ಲಕ್ಷಕ್ಕೂ ಅಧಿಕ ಮತಗಳನ್ನು ಗಿಟ್ಟಿಸಿಕೊಂಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಗೆ ಕೇವಲ 77,000 ಮತಗಳು ಬಿದ್ದಿರೋದು. ಒಟ್ಟು ಮತಗಳ ಅಂತರ 25,000ಕ್ಕೂ ಅಧಿಕ ಮತಗಳಿಂದ CP ಯೋಗೇಶ್ವರ್ ಈಗ ಗೆಲುವಿನ ನಗಾರಿಯನ್ನು ಬಾರಿಸ್ತಾ ಇದ್ದಾರೆ. CP ಯೋಗೇಶ್ವರ್ ಬೆಂಬಲಿಗರು ಜೊತೆಗೆ ಕಾರ್ಯಕರ್ತರು ಅಂದಾಜು 20,000 ರಿಂದ 30,000 ಓಟ್ಗಳನ್ನು ಗೆಲ್ಸೇ ತೀರ್ತೀವಿ ಅಂತ ಪಣ ತೊಟ್ಟಿದ್ರು. ಇಲ್ಲಿ ಸೋಲಿಗೆ ಏನು ಕಾರಣಗಳು ಅನ್ನೋದು ಕೂಡ ನಾವು ಗಮನಿಸಬೇಕಾಗುತ್ತೆ. ಸೋಲಿನ ಹಣೆಪಟ್ಟಿಯನ್ನು ನಿಖಿಲ್ ಕುಮಾರಸ್ವಾಮಿ ಮತ್ತೆ ಮುಂದುವರಿಸ್ತಾ ಇರೋದು ಇಲ್ಲಿ ಕಾಣಸಿಗ್ತಾ ಇದೆ. 3 ಬಾರಿಯೂ ನಿಖಿಲ್ ಹೀನಾಯ ಸೋಲು ಕಾಣೋದಕ್ಕೆ ಕಾರಣಗಳಾದರೂ ಏನು? ಒಂದು ಕಡೆ ಕುಟುಂಬದ ಪ್ರತಿಷ್ಠೆಗೆ ನಿಖಿಲ್ ಕುಮಾರಸ್ವಾಮಿ ಬಲಿಯಾಗಿಬಿಟ್ರ? ಆತುರದ ನಿರ್ಧಾರಕ್ಕೆ ನಿಖಿಲ್ ಕುಮಾರಸ್ವಾಮಿಯ ತಲೆದಂಡವಾಗಿಬಿಡ್ತಾ? JDS ಪಕ್ಷದ ಆತುರದ ನಿರ್ಧಾರ ಇದು ಆಗಿಬಿಡ್ತಾ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲ, ಕುಮಾರಸ್ವಾಮಿ ಅವರ ಆತುರದ ನಿರ್ಧಾರವೇ ಈ ಒಂದು ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿಗೆ ಕಾರಣ ಅನ್ನೋ ಪ್ರಶ್ನೆಗಳು ಈಗ ಮೂಡ್ತಾ ಇರೋದು. ಯಾವುದೇ ಯೋಚನೆಯನ್ನು ಕೂಡ ಮಾಡದೆ ಮಗನನ್ನು ಪದೇ ಚುನಾವಣೆಗೆ ಇಳಿಸ್ತಾ ಇರೋದೇ ನಿಖಿಲ್ ಕುಮಾರಸ್ವಾಮಿಯ ಸೋಲಿಗೆ ಪ್ರಮುಖ ಕಾರಣ ಅಂತ ಜನಸಾಮಾನ್ಯರು ಮಾತನಾಡ್ಕೊಳ್ತಾ ಇದ್ದಾರೆ. ಹ್ಯಾಟ್ರಿಕ್ ಸೋಲಿನ ರುಚಿಯನ್ನು ನಿಖಿಲ್ ಕುಮಾರಸ್ವಾಮಿಗೆ ಈಗ ಚನ್ನಪಟ್ಟಣ ಮತ್ತು ರಾಮನಗರ ಮತ್ತು ಮಂಡ್ಯದ ಜನ ರುಚಿ ತೋರಿಸ್ತಾ ಇರೋದು. ಒಂದು ಕಡೆ ಅಪ್ಪನ ವಿರುದ್ಧ ಸೋತು CP ಯೋಗೇಶ್ವರ್ ಮಗನ ವಿರುದ್ಧ ಹಳೆಯ ಸೇಡನ್ನು ತೀರಿಸಿಕೊಂಡು ಬಿಟ್ಟಿದ್ದಾರೆ. ದೇವೇಗೌಡರ ಕುಟುಂಬಕ್ಕೆ ಇದು ಭಾರಿ ಹಿನ್ನಡೆ ಅಂತಲೇ ಹೇಳಬಹುದು. ಯಾಕೆಂದರೆ ಒಂದು ಕಡೆ ಲೋಕಸಭೆಯಲ್ಲಿ ಡಾಕ್ಟರ್ ಮಂಜುನಾಥ್ನ ಗೆಲ್ಲಿಸಿಕೊಂಡಿದ್ದಂಥ ಇದೇ ದೇವೇಗೌಡರ ಕುಟುಂಬಕ್ಕೆ ಈಗ ತನ್ನ ಮೊಮ್ಮಗನನ್ನು ಗೆಲ್ಲಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲಪ್ಪ ಅಂತ ಅನ್ನಿಸ್ತಾ ಇದೆ. ಒಂದು ಕಡೆ ಈ ನೀರಾವರಿ ಯೋಜನೆಗಳು ಏನೇನು ಕೆಲಸ ಮಾಡಿಲ್ಲ, ಏನೆಲ್ಲ ಹಿನ್ನಡೆ ಆಯಿತು ಅನ್ನೋದಕ್ಕೆ ಸಾಕ್ಷಿಯಾಗಿ ನಾನು ಮಾತನಾಡ್ತಾ ಇದ್ದೀನಿ. ನೀವು ಇದೇ ಚನ್ನಪಟ್ಟಣದ ಗಲ್ಲಿ ಬೀದಿಗಳಲ್ಲಿ ಹೋದರೂ ಕೂಡ ಅಲ್ಲಿನ ರೈತರು ಹೇಳೋದೊಂದೇ, ನೀರಾವರಿ ಯೋಜನೆಗಳು ತುಂಬ ಮಟ್ಟಿಗೆ ಕೆಲಸ ಮಾಡಿದ್ದೇವೆ, ನಮಗೆ ಕೆಲಸ ಕೊಟ್ಟಿದೆ, ರೈತರಿಗೆ ಪ್ರತಿನಿತ್ಯ ಅನ್ನವನ್ನು ನೀಡ್ತಾ ಇರೋದೇ ಆ ನೀರಾವರಿ ಯೋಜನೆಗಳಿಂದ, ರೈತರ ಜಮೀನುಗಳಿಗೆ ನೀರನ್ನು ಹರಿಸಿದ್ರಿಂದ ಅಂತ. ಹಾಗಾಗಿ ನೀರಾವರಿ ಯೋಜನೆ CP ಯೋಗೇಶ್ವರ್ಗೆ ಬಹಳಷ್ಟು ಗಟ್ಟಿಯಾಗಿ ಕೈ ಹಿಡಿತು. ಜೊತೆಗೆ ಚನ್ನಪಟ್ಟಣದ ಸುತ್ತಮುತ್ತಲು ಅಂದರೆ 6 ರಿಂದ 11ರವರೆಗೆ ಈ ಸುತ್ತಿದೆಯಲ್ಲ, 6ನೇ ಸುತ್ತು, 7ನೇ ಸುತ್ತು, 8, 9, 10 ಈ ಸುತ್ತುಗಳು ಚನ್ನಪಟ್ಟಣದ ಸಿಟಿ ವ್ಯಾಪ್ತಿಯ ಬೂತ್ ಮಟ್ಟದ ಓಟ್ಗಳಾಗಿದ್ವು. ಹಾಗಾಗಿ ಚನ್ನಪಟ್ಟಣ ಸಿಟಿಯಲ್ಲಿ ಹೆಚ್ಚಾಗಿ CP ಯೋಗೇಶ್ವರ್ಗೆ ಮತಗಳು ವಾಲಿದ್ದು. ಅಲ್ಲೇ 20,000 ಮತಗಳ ಅಂತರ ಕಾಣಸಿಕ್ತು. ಜೊತೆಗೆ ಜಮೀರ್ ಪರ ಅಲ್ಪಸಂಖ್ಯಾತರ ಮತಗಳು ಗಟ್ಟಿಯಾಗಿ ನಿಂತ್ಕೊಂಡಿವೆ. CP ಯೋಗೇಶ್ವರ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದರಿಂದ ಒಂದು ಕಡೆ ಜಮೀರ್ ಪರ ಇದ್ದಂಥ ಅಲ್ಪಸಂಖ್ಯಾತರ ಮತಗಳು ಎಲ್ಲೂ ಕೂಡ ಡಿವೈಡ್ ಆಗಲೇ ಇಲ್ಲ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಹೆಚ್ಚಾಗಿ ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ಕಾರಣ ಇದು ಕೂಡ ಆಗಿರ್ಬೋದು. ಯಾಕೆಂದರೆ ಅಭ್ಯರ್ಥಿನ ತಡವಾಗಿ ಘೋಷಣೆ ಮಾಡಿದ್ದು. ನಿಖಿಲ್ ಕುಮಾರಸ್ವಾಮಿ ಇಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಅಭ್ಯರ್ಥಿಯನ್ನು ತಡವಾಗಿ ಘೋಷಣೆ ಮಾಡಿದ್ದೇ ಅವರ ಪ್ರಚಾರದ ವೈಖರಿಗೆ ಜೊತೆಗೆ ಜನರನ್ನು ತಲುಪಲಿಕ್ಕೆ ತುಂಬ ತಡವಾಯಿತು, ಕಮ್ಮಿ ಸಮಯ ಹಿಡಿಯಿತು ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇರೋದು. ಹೆಚ್ಚಾಗಿ ಬಹಳಷ್ಟು ಕೆಲಸ ಮಾಡಿದ್ದು ಮನೆ ಮಕ್ಕಳು ಅನ್ನೋ ಕಾನ್ಸೆಪ್ಟ್. ಇಡೀ ಚನ್ನಪಟ್ಟಣ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮನೆ ಮಗನನ್ನು ಗೆಲ್ಲಿಸಬೇಕು, ಹೊರಗಿನಿಂದ ಬಂದಂಥ ಸ್ಪರ್ಧೆಯನ್ನು ನಾವು ಉಳಿಸ್ಕೊಳ್ಳುವ ಬದಲು CP ಯೋಗೇಶ್ವರ್ ಕೂಡ 2 ಬಾರಿ ಸೋತಿದ್ದಾರೆ. ರಾಮನಗರ, ಮಂಡ್ಯ ಅಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ 2 ಬಾರಿ ಸೋತಿದ್ದಾರೆ. ಆದರೆ ನಾವು ಮನೆ ಮಗನಿಗೆ ನಮ್ಮ ಮೊದಲ ಪ್ರಾಶಸ್ತ್ಯವನ್ನು ನೀಡ್ತೀವಿ ಅಂತ ಮತದಾರರು ಗಟ್ಟಿಯಾಗಿ ನಿಂತ್ಕೊಂಡಿದ್ದು. ಜೊತೆಗೆ ಅಲ್ಲೆಲ್ಲ ಮನೆ ಮಕ್ಕಳು ಅನ್ನೋ ಕಾನ್ಸೆಪ್ಟ್ DK ಶಿವಕುಮಾರ್ ಮನೆ ಮಗ, DK ಸುರೇಶ್ ಮನೆ ಮಗ, ಜೊತೆಗೆ CP ಯೋಗೇಶ್ವರ್ ಮನೆ ಮಗ. ಹಾಗಾಗಿ ಈ 3 ಜನರ ವರ್ಚಸ್ಸು ಅಲ್ಲಿ ಕೆಲಸ ಮಾಡಿದೆ. ಹಾಗಾಗಿ ಮತಗಳು CP ಯೋಗೇಶ್ವರ್ ಕಡೆ ವಾಲಿವೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಆಡಳಿತಾರೂಢ ಪಕ್ಷಕ್ಕೆ ಹಣದ ಹಂಚಿಕೆಯಲ್ಲಿ ಒಂದು ಕಡೆ ಸೇಫರ್ ಸೈಡ್ ಆಗಿ ಕೆಲಸ ಮಾಡಿದೆ. ರೂಲಿಂಗ್ ಪಾರ್ಟಿ ಆಗಿರೋದ್ರಿಂದ ಎಲ್ಲೇ ಕೂಡ ಅವ್ರ ಹಣದ ಹಂಚಿಕೆಯಲ್ಲಿ ಎಲ್ಲೂ ಕೂಡ ಸಿಕ್ಕಿ ಬೀಳೋ ಸಾಧ್ಯತೆ ಇರಲಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬರ್ತವೆ. ಹಾಗಾಗಿ ಲಕ್ಷ ಹಣವನ್ನು ಬಹಳಷ್ಟು ಸುಲಭವಾಗಿ
ಹಂಚಲಿಕ್ಕೆ, ನೀರಿನಂತೆ ಚೆಲ್ಲಲಿಕ್ಕೆ, ಹೊಳೆಯಂತೆ ಹರಿಸಲಿಕ್ಕೆ ಸುಲಭ ಸಾಧ್ಯವಾಯಿತು ಅಂತ. ಇನ್ನೊಂದು ಕಡೆ ರೂಲಿಂಗ್ ಪಾರ್ಟಿಗೆ ಮಣೆ ಹಾಕಿದ್ರೆ ಕ್ಷೇತ್ರದ ಅಭಿವೃದ್ಧಿಗೂ ಕೂಡ ಲಾಭವಾಗಬಹುದು ಅಂತ ಇದೇ ಚನ್ನಪಟ್ಟಣ ಕ್ಷೇತ್ರದ ಮತದಾರರು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಇನ್ನೂ 3.5 ವರ್ಷಗಳ ಕಾಲ ಆಡಳಿತಾರೂಢ ಪಕ್ಷವಿರುತ್ತೆ. ಹಾಗಾಗಿ ರೂಲಿಂಗ್ ಪಾರ್ಟಿಗೆ ನಾವು ಓಟನ್ನು ಹಾಕಿಬಿಟ್ರೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಕೂಡ ಆಗುತ್ತೆ, ಜೊತೆಗೆ ಮನೆ ಮಗ ಕೂಡ ಅನ್ನೋ ಒಂದು ಮಾತುಗಳು ಕೂಡ ಕೇಳಿಬಂತು. ಜೊತೆಗೆ ಮಂಡ್ಯದಲ್ಲೇ ಕುಮಾರಸ್ವಾಮಿ ಏನಾದರೂ ಮನಸ್ಸು ಮಾಡಿದರೆ ನಿಖಿಲ್ ಕುಮಾರಸ್ವಾಮಿನ ಅಲ್ಲೇ MP ಮಾಡಬಹುದಿತ್ತು. ಆದರೆ ಕುಮಾರಸ್ವಾಮಿಯವರು ತನ್ನ ರಾಜಕೀಯ ದುರಾಸೆಗೆ, ತನ್ನ ಆಸೆಗೆ ಪದೇ ಮಗನನ್ನು ತಲೆದಂಡ ಕೊಡ್ತಾ ಇರೋದು ಇಲ್ಲಿ ನಾವು ಗಮನಿಸಬೇಕಾದಂಥ ಸಂಗತಿ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿಯವರ ಸೋಲಿಗೆ ಇದು ಕೂಡ ಕಾರಣವಾಗಿರಬಹುದು ಅಂತ. ಒಂದು ಕಡೆ ವಂಶ ಪಾರಂಪರ್ಯವಾಗಿ ಕುಟುಂಬ ರಾಜಕೀಯವನ್ನು ಮುಂದುವರಿಸೋ ಮನಸ್ಸನ್ನು ಮಾಡಿದ್ದು, ಬೇರೆ ಕ್ಯಾಂಡಿಡೇಟ್ನ ಮೊದಲು ಆರಂಭದಲ್ಲಿ CP ಯೋಗೇಶ್ವರನ್ನೇ ಚನ್ನಪಟ್ಟಣ ಕ್ಷೇತ್ರದಿಂದ ಮೈತ್ರಿ ಸರ್ಕಾರದಿಂದ ನಿಲ್ಲಿಸಬಹುದಿತ್ತು, ಆದರೆ ಆ ರೀತಿಯಾಗಿ ಮಾಡಲಿಲ್ಲ. ಹಾಗಾಗಿ ವಂಶ ಪಾರಂಪರ್ಯವಾಗಿ ಕುಟುಂಬ ರಾಜಕೀಯವನ್ನು ಮುಂದುವರಿಸೋ ಮನಸ್ಸು ಇರೋದರಿಂದ ಇಲ್ಲಿ ಅದು CP ಯೋಗೇಶ್ವರ್ಗೆ ಪ್ಲಸ್ ಆಯಿತು ಅಂತ. ಇನ್ನು ಯಾವುದೆಲ್ಲ ಕೆಲಸ ಮಾಡಿಲ್ಲ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಒಂದು ಕಡೆ ದೇವೇಗೌಡರ ವರ್ಚಸ್ಸು, ಇದು ಕೆಲಸ ಮಾಡಿಲ್ಲ ಚನ್ನಪಟ್ಟಣದಲ್ಲಿ, ಹಾಗಾಗಿ ನಿಖಿಲ್ ಕುಮಾರಸ್ವಾಮಿಗೆ ಹಿನ್ನಡೆ ಆಗಿದೆ. ಜೊತೆಗೆ BJP JDSನ ಮೈತ್ರಿ ಕೂಡ ಇಲ್ಲಿ ಕೆಲಸ ಮಾಡಿಲ್ಲ. ಮಂಡ್ಯ ರಾಮನಗರದಲ್ಲಿ ಸೋತಿದ್ದಂಥ ನಿಖಿಲ್ ಅನುಕಂಪವೂ ಕೂಡ ಇಲ್ಲಿ ಕೆಲಸ ಮಾಡಿಲ್ಲ. ಯಾಕೆಂದರೆ ತುಂಬ ತಡವಾಗಿ ಪ್ರಚಾರಕ್ಕೆ ಇಳಿದಿದ್ದು, ಅಲ್ಲಿನ ಕ್ಷೇತ್ರದ ಹಳ್ಳಿಗೂ ಕೂಡ ಹೋಗಲಿಕ್ಕೆ ತುಂಬ ತಡವಾದಂಥ ಸಮಯ, ತುಂಬ ಕಮ್ಮಿ ಸಮಯ ಹಿಡಿತು. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ 2 ಬಾರಿ ಸೋತಿದ್ರು ಅನ್ನೋ ಅನುಕಂಪ ಇಲ್ಲಿ ಕೆಲಸ ಮಾಡಿಲ್ಲ. ಜೊತೆಗೆ ಎಲ್ಲ ಎಕ್ಸಿಟ್ ಪೋಲ್ಗಳ ಭವಿಷ್ಯ ಕೂಡ ಸುಳ್ಳಾಗಿರೋದು. ಇನ್ನು ಇಗ್ಲೂರು ಡ್ಯಾಮ್, ಪ್ರತಿ ಬಾರಿಯೂ ಕೂಡ ಇಗ್ಗಲೂರು ಡ್ಯಾಮನ್ನು ಇಟ್ಕೊಂಡೇ ಪ್ರಚಾರ ಕಾರ್ಯದಲ್ಲಿ 2 ಪಕ್ಷಗಳು ಕೂಡ ಕೆಲಸ ಮಾಡಿದ್ವು. ಅದರ ಕ್ರೆಡಿಟನ್ನು 3 ಪಕ್ಷಗಳು ತೆಗೆದುಕೊಳ್ಳಕ್ಕೆ ಹೋಗೋದು. ಒಂದು ಮೈತ್ರಿ ಪಕ್ಷ JDS, ಇನ್ನೊಂದು ಕಡೆ ಸದಾನಂದ ಗೌಡರು BJPಲಿದ್ದಾಗ ಹೆಚ್ಚಿನ ಅನುದಾನ ಬಿಡುಗಡೆಯಾಗಿದ್ದು ಅಂತ. ಆದರೆ ಇಗ್ಲೂರು ಡ್ಯಾಮ್ನ ಬ್ಯಾರೇಜ್ ಎಂದೇ ಖ್ಯಾತರಾಗಿರ್ತಕ್ಕಂಥ ದೇವೇಗೌಡರ ಕೆಲಸಗಳನ್ನು ಸರಿಯಾಗಿ ಕ್ಷೇತ್ರದಲ್ಲಿ ರೀಚ್ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಜೊತೆಗೆ CPI ಪರ ಕಾರ್ಯಕರ್ತರು, ಬೆಂಬಲಿಗರು ಪಾಂಪ್ಲೆಟ್ಗಳನ್ನು ಹಿಡಿದು ಇಗ್ಲೂರು ಡ್ಯಾಮ್ ಯಾವಾಗ ಬಂದಿದ್ದು, ಅದಾದ ನಂತರ ಅಲ್ಲಿಂದ ನೀರನ್ನು ಹರಿಸಿದ್ದು ಯಾರು, ಎಲ್ಲ ರೀತಿಯಾಗಿ ಕಂಪ್ಲೀಟ್ ಮಾಹಿತಿಯನ್ನು ಜನಸಾಮಾನ್ಯರಿಗೆ ತಲುಪಿಸುವ ಕೆಲಸವನ್ನು ಅಲ್ಲಿನ ಕಾರ್ಯಕರ್ತರು ಮಾಡಿದ್ದು. ಹಾಗಾಗಿ ಇದು ತುಂಬ ನೇರವಾಗಿ ಜನರನ್ನು ತಲುಪ್ತು. ಇನ್ನೂ ವಾಲ್ಮೀಕಿ, ಮುಡಾ, ವಕ್ಫ್ ಹಗರಣಗಳ ವಿರುದ್ಧ ಹೋರಾಟ ಮಾಡಿದ್ದು ಯಾವುದು ಕೂಡ ಕೆಲಸ ಮಾಡಿಲ್ಲ. ಕುಮಾರಸ್ವಾಮಿ, ನಿಖಿಲ್ ಕಣ್ಣೀರು ಕೂಡ ಇಲ್ಲಿ ಕೆಲಸ ಮಾಡಿಲ್ಲ. ಕುಮಾರಸ್ವಾಮಿಗೆ ಕರಿಯ ಅಂತ ಹೀಯಾಳಿಸಿದ್ರು ಕೂಡ ಅದು ಲಾಭವಾಗಿಲ್ಲ. ಕಾರಣ ಯಾಕೆ ಅಂದರೆ ಈ ಹಿಂದೆಯೂ ಕೂಡ ಕುಮಾರಸ್ವಾಮಿಗೆ ಕರಿಯ ಅಥವಾ ಕುಮಾರಸ್ವಾಮಿ ಜಮೀರ್ಗೆ ಗಿಡ್ಡ ಕುಳ್ಳ ಅಂತ ಮಾತನಾಡೋದು ಬಹಳಷ್ಟು ಸಾರಿ ಇತ್ತು. ಆದರೆ ಅದನ್ನು ಹೈಲೈಟ್ ಯಾರೂ ಕೂಡ ಮಾಡಿರಲಿಲ್ಲ. ಚುನಾವಣಾ ಸಮಯದಲ್ಲಿ ಇದನ್ನು ಹೈಲೈಟ್ ಮಾಡಿದ್ದಕ್ಕೆ ಕಾರಣ ಕೂಡ ಇದೆ ಅನ್ನೋದ್ರ ಕುರಿತಾಗಿ ಜನರ ಆಕ್ರೋಶ. ಇನ್ನು ತಿಗಳರ ಜಮೀನುಗಳಿಗೆ ವಕ್ಫ್ ನೋಟಿಸ್ ಬಂದಿದ್ದರೂ ಕೂಡ ಅವರು ಓಟ್ಗಳಲ್ಲಿ ವ್ಯತ್ಯಾಸವಾಗಲಿಲ್ಲ. ಯಾಕೆಂದರೆ ತುಂಬ ಕಡಿಮೆ ಜನರಿಗೆ ನೋಟಿಸ್ ಹೋಗಿದ್ದರಿಂದ, ಇನ್ನು 1000-2000 ರೈತರಿಗೇನಾದರೂ ಈ ರೀತಿಯಾಗಿ ವಕ್ಫ್ ನೋಟಿಸ್ ಹೋಗಿದ್ದರೆ ಅದು ತುಂಬ ಇಂಪ್ಯಾಕ್ಟ್ ಆಗ್ತಾಯಿತ್ತು. ಇದು ಕೇವಲ ಎಲ್ಲ ಬೆಳೆಣಿಕೆಯ ರೈತರಿಗೆ ಹೋಗಿದ್ದರಿಂದ ಅದಷ್ಟು ಎಫೆಕ್ಟ್ ಆಗಿಲ್ಲ ವಕ್ಫ್ ಅನ್ನೋ ಒಂದು ಹಗರಣ. ಸ್ನೇಹಿತರೆ, ಕುಮಾರಸ್ವಾಮಿ ಕಳೆದ ಬಾರಿ ಚನ್ನಪಟ್ಟಣಕ್ಕೆ ಏನೂ ಮಾಡಿಲ್ಲ ಅನ್ನೋ ಬೇಸರ ಒಂದು ಕಡೆ ಇದೆ. ಹಾಗಾಗಿ ಅದು ಕೂಡ ಹಿನ್ನಡೆ ಆಗಿರ್ಬೋದು. ಒಂದು ಬಂದು ಇಲ್ಲಿ ಚನ್ನಪಟ್ಟಣ ಕ್ಷೇತ್ರದ ಒಂದು ಬಾವುಟವನ್ನು ಕೂಡ ಹಾರಿಸಿಲ್ಲ ಅನ್ನೋ ಒಂದು ಕೋಪ ಅಲ್ಲಿನವರಿಗಿದೆ, ಅದು ಕೂಡ ಎಫೆಕ್ಟ್ ಆಗಿದೆ. ಇನ್ನು ಯಡಿಯೂರಪ್ಪ, ದೇವೇಗೌಡರ ವೇದಿಕೆಗಳಲ್ಲಿ ಕೈ ಹಿಡಿದು ಓಡಾಡಿದ್ದು ಕಂಪ್ಲೀಟಾಗಿ 0 ಇಂಪ್ಯಾಕ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದಿಷ್ಟು ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿಗೆ ಕಾರಣಗಳು ಇವೆಲ್ಲವೂ ಕೂಡ ಇರಬಹುದು. ಇನ್ನು CP ಯೋಗೇಶ್ವರ್ಗೆ ಜನ ಬೆಂಬಲ ಕೊಟ್ಟಿದ್ದು ಯಾವುದಕ್ಕೆ ಅನ್ನೋದನ್ನು ಕೂಡ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಅದೇ ರೀತಿಯಾಗಿ ಶಿಗ್ಗಾವಿ, ಸಂಡೂರು ಕ್ಷೇತ್ರದ ಬಗ್ಗೆಯೂ ಕೂಡ ಕಂಪ್ಲೀಟ್ ಆದಂಥ ಮಾಹಿತಿಗಳನ್ನು ಕೊಡ್ತೀನಿ. ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.